ನಮಸ್ತೆ ಗೆಳೆಯರೆ, ನೀವು ಇವಾಗ ನೋಡ್ತಾ ಇದ್ದೀರಾ ಮ್ಯಾಗ್ನಮ್ ನ ಪ್ರಧಾನ್ ಪ್ರೋ ಕಂಟ್ರೋಲ್ ಪ್ಯಾನಲ್. ಇದರಲ್ಲಿ ನಮ್ಗೆ ಆಫ್ ಟೈಮರ್ ಅನ್ನು ಸೆಟ್ ಮಾಡ್ಬೇಕು. ಯಾವ ತೀರಿ ಸೆಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಸೆಟ್ ಮಾಡ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾನೀಗ ಸಪ್ಲೈ ಅನ್ನ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಪ್ಲೈ ಆನ್ ಆಗಿದೆ. ಅದೇ ರೀತಿ MCB ನ ಆನ್ ಮಾಡಿದೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ಪ್ಯಾನಲ್ ಆನ್ ಆಗಿದೆ. ಇದರಲ್ಲಿ ನಿಮ್ಗೆ ವೋಲ್ಟೇಜ್ ತೋರಿಸ್ತಾ ಇದೆ. ಇವಾಗ ನಿಮ್ಗೆ 3 ಬಟನ್ ಕಾಣಿಸ್ತಾ ಇದೆ, ಅಪ್, ಸೆಟ್ ಅಂಡ್ ಡೌನ್. ಇದರಲ್ಲಿ ನಮ್ಗೆ ಆಫ್ ಟೈಮರ್ ಅನ್ನು ಸೆಟ್ ಮಾಡ್ಬೇಕು. ಆಫ್ ಟೈಮರ್ ಅನ್ನು ಸೆಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಸೆಟ್ ಅಂತ ಇದೆಯಲ್ಲ, ಇದನ್ನು ಒತ್ತಿ ಇಟ್ಕೋಬೇಕು. ಈ ತರ ಇದರಲ್ಲಿ ಇವಾಗ ಯಾವ್ದಾವ್ದೆಲ್ಲ ಫಂಕ್ಷನ್ಸ್ ಇದೆ ಅದೆಲ್ಲ ಬರುತ್ತೆ. ಡ್ರೈ ರನ್ ಇದೆ, ಓವರ್ಲೋಡ್ ಇದೆ, ಲೋ ವೋಲ್ಟೇಜ್ ಇದೆ, ಹೈ ವೋಲ್ಟೇಜ್ ಇದೆ, ಅದೇ ರೀತಿ ಆಫ್ ಟೈಮರ್ ಇದೆ. ನಮ್ಗೆ ಈಗ ಆಫ್ ಟೈಮರ್ ಅನ್ನು ಸೆಟ್ ಮಾಡ್ಬೇಕಾದ್ರೆ ಸೆಟ್ ಬಟನ್ ಈಗ ಒತ್ತಿ ಇಡಬೇಕು. ಇದ್ರಲ್ಲಿ ನಾವು ಎಷ್ಟು ನಿಮಿಷ ಬೇಕು ನಾವಿಲ್ಲಿ ಸೆಟ್ ಮಾಡ್ಕೋಬಹುದು. ನೀವು ನೋಡ್ತಾ ಇದೀರ, ಇವಾಗ 6-7 ನಿಮಿಷ. ಅದೇ ರೀತಿ ನೀವು 1 hour 2 hour ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಇವಾಗ ನಾನು 1 ನಿಮಿಷಕ್ಕೆ ಸೆಟ್ ಮಾಡ್ತೀನಿ. ಇವಾಗ ಇದು 1 ನಿಮಿಷಕ್ಕೆ ಆಫ್ ಟೈಮರ್ ಸೆಟ್ ಆಗಿದೆ. ಇಲ್ಲಿಗ ವೋಲ್ಟೇಜ್ ಬರುತ್ತೆ. ವೋಲ್ಟೇಜ್ ಬಂದ ನಂತರ ನೀವು ಮೋಟರ್ ಅನ್ನು ಆನ್ ಮಾಡಬಹುದು. ಇವಾಗ ವೋಲ್ಟೇಜ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದನ್ನೀಗ ನಾನು ಆನ್ ಬಟನ್ ಅನ್ನು ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ, ಮೋಟರ್ ಆನ್ ಆಯಿತು. ಇಲ್ಲಿ ನೀರು ಕೂಡ ಬರ್ತಾ ಇದೆ. ಇವಾಗ ಇದು 2 LED ಇಂಡಿಕೇಟರ್ ಇದೆಯಲ್ಲ, ಇದು ಆಫ್ ಆದ್ರೆ ಮೋಟರ್ ಆಫ್ ಆದಾಗೆ, ಅಂದ್ರೆ ಮೋಟರ್ ಆಫ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಗೆಳೆಯರೆ, ಇದರಲ್ಲಿ ಆಫ್ ಟೈಮರ್ ಅಂದ್ರೆ ನೀವು ಮೋಟರ್ ಅನ್ನು ಎಷ್ಟು ನಿಮಿಷ ನೀವು ಅಂದ್ರೆ ಚಲನ ಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತೀರಾ. ನೋಡಿ ಗೆಳೆಯರೆ, ಆಫ್ ಆಯ್ತು. ಇಲ್ಲಿ ಇಂಡಿಕೇಟರ್ ಆಫ್ ಆಗಿದೆ. ಸೊ ಇದು ಮೋಟರ್ ಆಫ್ ಆಗೋಯ್ತು. ಗೆಳೆಯರೆ, ಈ ರೀತಿಯಾಗಿ ನಾವು ಪ್ರಧಾನ್ ಪ್ರೋ ನಲ್ಲಿ ನಾವು ಆಫ್ ಟೈಮರ್ ಅನ್ನು ಸೆಟ್ ಮಾಡ್ಕೋಬಹುದು.